ಗೈಸ್ ಎಂಥದ್ದು ಅಂದರೆ ನಾನು ಒಬ್ಬನೇ ಇವಾಗ ಪಾರ್ಕಲ್ಲಿದ್ದೀನಿ. ಏನು ಅಂದರೆ ವಿಜಿತ್ ಬರ್ತೀನಿ ಅಂತ ಹೇಳ್ದ. ವಿಜಿತ್ ಯಾರು ಅಂತ ಕೇಳಿದ್ರೆ ರಾಕಿ ಬಾಯ್ ಅಂತ ಹೇಳ್ತೀನಿ. ಏನಕ್ಕಂದರೆ ಅವನಿನ್ನೂ ಬಂದಿಲ್ಲ. ಅವ್ನು ಬಂದ ಮೇಲೆ ನೋಡಬೇಕು ಅವ್ನು ಏನೇನು ಓದವನು. ನಾನಂತರೂ ನಿನ್ನೆ ಅಕ್ಕನ ಮನೆಗೆ ಹೋಗಿದ್ದೀನಿ ಅನ್ನೋ ಒಂದು ರೀಸನ್ಗೆ ಏನು ಓದೋಕ್ಕೆ ಆ್ಯಕ್ಚುಲಿ ನಾನೇ ಮುಟ್ಟಿಲ್ಲ ಏನು. ಬಟ್ ಏನು ಅಂದರೆ ಲಾಸ್ಟ್ ಎಕ್ಸಾಮು ಅಂತ ಹೇಳ್ಬಿಟ್ಟು ಏನು ಮುಟ್ಟೋಕೆ ಹೋಗಿಲ್ಲ. ಆ ಕಾರಣಕ್ಕಾಗಿ ನೋಡೋಣ ಇವತ್ತು ಏನಾಗುತ್ತೋ ನಮ್ಮ ಇದನ್ನಂತ ಎಕ್ಸಾಮ್ ಪೇಪರು. ಏನಂದರೆ ಬೆಳಿಗ್ಗೆ ಎಂಟ್ರ್ ಆದ ತಕ್ಷಣವೇ ಒಂದು ಏನೋ ಒಂದು ನೋಡೋಕ್ಕೆ ಬಂತು. ಅಂದರೆ ಎಂಟ್ರ್ ಆದ ತಕ್ಷಣವೇ ಬಂದೆ. ಪಾಪ ಆ ತಾತ ಆಲ್ರೆಡಿ ಕೆಲಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಪಾರ್ಕಿಂಗ್ ಕ್ಲೀನ್ ಮಾಡೋದು ನೋಡಿ ಎಷ್ಟು ಮೇಂಟೈನ್, ಅಂದರೆ ಆಲ್ರೆಡಿ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಎಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟವ್ರೆ ಆಲ್ರೆಡಿ. ಎಂಥದ್ದು ಅಂದರೆ ಈ ಪಾರ್ಕಿಗೆ ಬಂದ ತಕ್ಷಣವೇ ಒಂಥರ ಫುಲ್ಲು ಶಾಂತಿ ಥರ ಫೀಲ್ ಆಗುತ್ತೆ. ಎಂಥದ್ದು ಅಂದರೆ ಜಸ್ಟು ಫುಲ್ಲು ನೋಡಿ ಆ ತಾತ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಆ ಸೈಡ್ ಹೋಗ್ಬಿಟ್ಟವ್ರೆ. ನಮ್ಮ ಯಾವ ಫ್ರೆಂಡ್ಸ್ ಬಂದೇ ಇಲ್ಲ ಇನ್ನೂ ಆನ್ ದ ವೇ ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ ಫೋನಲ್ಲಿ. ಬಟ್ ಅವ್ರು ಬಂದಮೇಲೆ ಹೇಳಿಸ್ಕೋಬೇಕು ಯಾವ ಚಾಪ್ಟರ್ ಏನೇನು ಅಂತ. ಬಟ್ ನನಗಂತೂ ಒಂದು ಚಾಪ್ಟರ್ ಏನೂ ಗೊತ್ತಿಲ್ಲ. ಬಟ್ ಅವಾಗಿಂದ ಓದೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಒಂದು ನಿಂದು ಬರ್ತಾಯಿಲ್ಲ. ಅವನ ಅಜ್ಜಿ ಇದು ಯಾವನಪ್ಪ ಈ ಟೆಕ್ಸ್ಟ್ ಬುಕ್ ಕಂಡಿಡ್ತಾನೆ ಅಂತ ತೋರಿಸ್ತೀನಿ ನೋಡಿ. ಗೊತ್ತಿಲ್ಲ ಯಾವನ್ ಕಂಡಿಡ್ತಾವನು ಈ ಟೆಕ್ಸ್ಟ್ ಬುಕ್ನ, ಇಷ್ಟು ದಪ್ಪ ಐತೆ. ಅವನ ಅಜ್ಜಿ ಅದು ಹೆಂಗೋ ಓದ್ತೀರ ನೀವೆಲ್ಲ ಟಾಪರ್ಸು. ನನಗಂತೂ ಒಂದು ಈ ಸೈಡ್ ಒಂದು ಚಾಪ್ಟರ್ ನೆನ್ಪಿಟ್ಕೊಂಡೆ ಇನ್ನೊಂದು ಚಾಪ್ಟರ್ ಮರ್ತೋಗ್ಬಿಟ್ಟಿರುತ್ತೆ. ಅಯ್ಯೋ ಇನ್ನು ಅವರಂತೂ ಫುಲ್ಲು ಟಾಪರ್ ಆಗ್ಬಿಟ್ಟವ್ರೆ. ಎಲ್ಲ ಫುಲ್ಲು ಅಂದರೆ ಟೈಮ್ಗೆ ಅಂದರೆ ಇದನ್ನು ಇಷ್ಟು ಓದ್ಕೋಬೇಕು ಅಂತ ಓದ್ಕೋತಾ ಇದ್ದಾರೆ. ನಾನು ನೋಡೋದು ಸಪ್ರೇಟಾಗಿ ಬಂದುಬಿಟ್ಟು ನಾನು ಓದ್ಕೊತೀನಿ ಹಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಜಗಳ ಆಡ್ಬಿಟ್ಟು ಈ ಸೈಡ್ ಬಂದುಬಿಟ್ಟಿದ್ದೀನಿ. ನೋಡಿದ್ರೆ ಬಂದು ಬೆಲೆ ಹೋಗ್ತಾಯಿಲ್ಲ. ಏನು ಮಾಡಲಿ ಎಕ್ಸಾಮಲ್ಲಿ ಅಂತ ಟೆನ್ಷನ್ ಬೇರೆ ಆಗ್ತೈತೆ. ಬಟ್ ಏನು ಅಂದರೆ ಓನಾಗಿ ಬರಿ ಅಂದ ತಕ್ಷಣ ಓನಾಗೆಲ್ಲ ಬರೀತೀವಿ. ಬಟ್ ಆನ್ಸರ್ ರೈಟಾ ರಾಂಗ್ ಅಂತ ಒಂದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಏನು ಮಾಡೋದು. ಒಂದು ಎಷ್ಟು ಓದಿದ್ದೀನಿ ಅಷ್ಟೇ ಸಾಕು. ಪಾಸಿಂಗ್ ಏನು ಟೆನ್ಷನ್ ಇಲ್ಲ. ಬಟ್ ಸ್ಕೋರ್ ಮಾಡಬೇಕು. ಆ ಕಾರಣಕ್ಕಾಗಿ ಏನಾದರೂ ಮಾಡಬೇಕಲ್ಲ ಇವಾಗ ಅಂತ ಸುಮ್ಮನೆ ಕೂತ್ಕೊಂಡು ತಿರ್ಗಾ ಮರ್ಗ ಇವಾಗ ಒಂದು ಆನ್ಸರ್ ಓದಿದ್ರೆ ಇನ್ನೊಂದು ಆನ್ಸರ್ ಓದೋಕೆ ಹೋಗಿರ್ತೀನಿ ಅಂದರೆ ಆ ಒಂದು ಆನ್ಸರ್ ಓದಿದ್ದು ನೆನಪೇ ಇರಲ್ಲ ಇವಾಗ. ಅದೇ ನೋಡಬೇಕು ಏನಾಗುತ್ತೋ. ಇವತ್ತು ಲಾಸ್ಟ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ನೈಟ್ ಬೇರೆ ಬುಕ್ ಮುಟ್ಟಿಲ್ಲ. ಏನು ಮಾಡ್ತೀನೋ ಒಂದು ಗೊತ್ತಿಲ್ಲ. ಎಷ್ಟು ನೈಟೆಲ್ಲ ಫುಲ್ ಏನೋ ರೀಲ್ಸು ನೋಡಿಕೊಂಡು ಮೂವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತೈತೆ ಓದಬೇಕಾಗಿತ್ತು ಅಂತ. ಮಚ್ಚ ಹಾಲಿಡೇಸಲ್ಲಿ ಏನು ಮಾಡ್ತೀಯ ಮಚ್ಚ ಮನೇಲಿ? ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ಯಾವ ಕೆಲಸ? ಬ್ಲಿಂಕಿಟ್. ಯಾಕೆ ಬರ್ತೀಯಾ? ಇವನು ಬ್ಲಿಂಕಿಟ್ ಮಾಡ್ಬೇಕು ಅನ್ಕೊಂಡವನೇ ಗೈಸ್. ಇವ್ನ ಮುಖ ನೋಡು. ಅವನು ಮನೇಲಿರೋ ಕೆಲಸ ಮಾಡಿದ್ರೆ ಸಾಕಾಗೈತೆ. ಮನೇಲಿ ನಿಮ್ಮ ಅಕ್ಕ ತಂಗಿಗೆ ಹೆಲ್ಪ್ ಮಾಡು. ಅವ್ರು ನಿನ್ಗಿನ್ನ ಜಾಸ್ತಿ ಖುಷಿ ಪಡ್ತಾರೆ, ಜಾಸ್ತಿ ಕಂಟೆಂಟ್ ಕೊಡ್ತಾರೆ. ಅಲ್ಲಿ ಇವರು ನೀರು ತಗೊಳಕ್ಕೆ ಬಿಡಲ್ಲ. ಇವ್ರು ಹೇಳು ಅಂದರೆ ಲಾಲ್ಬಾಗ್ಗೆ ನಂದು ಅಂತ ಹೇಳ್ತಾ ಇರ್ತಾರೆ ಇವರು. ಹೇಳಿದ್ ಸತ್ಯ. ಅದು ಕೂಡ ಹೌದು. ಮತ್ತೆ ಯಾಕೆ ಬೈದಿದ್ ನನಗೆ ನೀನು? ಸುಮ್ಮನೆ ಒಳ್ಳೆ ಕೋಚಿ ಥರ ಆಡ್ತಾರೆ ಗೈಸ್ ಇವಳು. ನೋಡಿ ಹೆಂಗ್ ಹೊಡಿತಾರೆ. ಹುಡುಗರಿಗೆ ಮರ್ಯಾದೆನೇ ಇಲ್ಲ. ನನಗೆ ನಿಜವಾಗ್ಲೂ ಇಲ್ಲ ಕಣ, ನಾನು ಕೊಡೋದೇ ಇಲ್ಲ ಕಣ. ಯಾಕಂದ್ರೆ ಇವಳು ಹುಡುಗ. ನೀನು ಮುಚ್ಕೊಂಡು ನಡಿ. ಕೂದಲು ಅಷ್ಟೇ ಉದ್ದ ಬಂದವೆ. ನನಗೆ ನೋಡು ಬಿಯರ್ಡ್ ಇಲ್ಲ, ಒಬ್ಬೊಬ್ಬರು ಹುಡುಗರಿಗೂ ಇರಲ್ಲ. ನಿನಗಿದೆ ನೀನು ತೆಗ್ಸು. A few years later. ಹಾಯ್ ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಇವತ್ತಿನ ಏನಪ್ಪ ಎಕ್ಸಾಮ್ ಅಂದರೆ ಎಕ್ಸಾಮ್ ನನಗೆ ಇವತ್ತು ಎಲ್ಲ ಇದುವರೆಗೂ ಆಗಿರೋ ಎಕ್ಸಾಮ್ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ. ಬಟ್ ಇವತ್ತಿನ ಎಕ್ಸಾಮ್ ಸ್ವಲ್ಪ ಡಲ್ ಆಯಿತು, ಯಾಕೋ ಗೊತ್ತಿಲ್ಲ ಏನಾಗುತ್ತೋ. ಈ ಪೇಪರ್ ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಏನು ಅಂದರೆ ನೋಡಬೇಕು ಈ ಎಕ್ಸಾಮ್ ಪೇಪರ್ಗಿದ್ದು ಲಾಸ್ಟ್ ಕೊನೆ ಪೇಪರ್ ಏನಾಯಿತು ಅಂತ. ರಿಸಲ್ಟನ್ನು ತಿಳಿಸ್ತೀನಿ. ಬಟ್ ಏನು ತುಂಬ ಲೇಟ್ ಅನಿಸುತ್ತೆ ರಿಸಲ್ಟ್ ಬರೋದು. ಏನೋ ಒಂದು ತಪ್ಪಿಗೆ ಬರ್ದಕ್ಕಿದ್ದೀನಿ. ಪಾಸ್ ಮಾಡೋದಾದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ, ನನಗೆ ಗೊತ್ತಿಲ್ಲ. ನನ್ನ ಎಫರ್ಟ್ ನಾನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಇವರು ಎಲ್ಲ ಮನೆಗೆ ಬಂದುಬಿಟ್ಟಿದ್ದಾರೆ ನೋಡಿ. ಇವಳು ಮನೆಗೆ ಬಂದುಬಿಟ್ಟು ಕೂತ್ಕೊಂಡವಳೆ. ಇವಳು ಇವಾಗ ಬಂದುಬಿಟ್ಟು ಊಟ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾವಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಇವತ್ತು ಅಡುಗೆನ ನೋಡುವ ಇವತ್ತು ಏನು ಅಡುಗೆ ಮಾಡ್ತಾಳೆ ಅಂತ. ಗೈಸ್ ನಮ್ಮ ಅಮ್ಮ ಬಂದದ್ದು ಕನ್ನಡಿಗರು ಅಂತ ಹೇಳ್ಕೊಂಬಂದವಳೆ ಇವತ್ತು. ಕನ್ನಡಿಗರು ಅವರ ತಂದೆದು ಹಾಲು ಕುಡಿತಾ ಇದ್ದಾರೆ ಇವಾಗ. ಹೌದಾ? ನಮ್ಮ ಮನೇಲಿ ನೋಡಿ ಗೈಸ್ ಹೆಂಗ್ ಹೇಳ್ತಾವಳೆ ನಮ್ಮಮ್ಮ. ತಂದೆ ಹಾಲು ಕುಡಿತಾ ಇದ್ದಾರೆ. ಹೌದೌದು. ತಾಯಿ ಹಾಲು ಕುಡಿದ್ರೆ ನಮ್ಮ ತಂದೆ ಹಾಲು ಕುಡಿತಾ ಇದ್ದಾರೆ. ನನ್ನ ಮಗ ನಮ್ಮ ತಂದೆ ಹಾಲು ಕುಡಿತಾನೆ. ಅಷ್ಟು ಪ್ರೀತಿ ಪ್ರೇಮ. ಯಾರು ನಿನ್ ಮೇಲ? ಬಾಯ್.
ಗೈಸ್ ಇವ್ರ ಮೇಲೆ ಫುಲ್ ಪ್ರೀತಿ ಪ್ರೇಮ ಡ್ಯಾಡಿ ನಮ್ಗೆ. ಮೈ ಲವ್ಲಿ ಡ್ಯಾಡಿ. ಹೌದು, ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂತ ಹೇಳ್ತಾರೆ. ಗೈಸ್ ನೋಡಿ ಗೈಸ್ ಹೆಂಗ್ ಹೇಳ್ತಾವ್ರ ಇವರು. ನಮ್ಗೆ ಡ್ಯಾಡಿಕಿನ್ನ ಮಮ್ಮಿ ಮೇಲೆನೆ ಜಾಸ್ತಿ ಇಲ್ಲ ಪ್ರೀತಿ. ಇಲ್ಲ, ಈ ನಡುವೆ ಮಮ್ಮಿ ಮೇಲೆ ಪ್ರೀತಿ ಬಂದಿರೋದು. ಮುಂಚೆ ಎಲ್ಲ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಹೌದೌದು. ಇವಳು ಬಂದ ತಕ್ಷಣನೇ ಕಾಲೇಜಿಂದ ಏನೇನು ಬಂತು ಅಂತ ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಇದು. ಮತ್ತೇನಮ್ಮ ಸಮಾಚಾರ? ಏನಿಲ್ಲ, ಎದಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತಿ. ಏನಾದ್ರು ತಗೊಂಡ್ಬರ್ಲ ಚಿಕನ್? ಚಿಕನ್ ತರ್ಸಪ್ಪ, ಹಂಗ್ಯಾಕ್ ಮಾಡ್ತೀಯ? ಗೈಸ್ ನಮ್ಮಮ್ಮ ಚಿಕನ್ ಕೇಳೋದಕ್ಕೆ ಅವ್ರು ನನಗೆ ಹೊಡಿತವ್ರೆ ಬಂದ್ಬಿಟ್ಟು. ಸಂಡೇನು ಗ್ಯಾಪ್ ಐತವಳಪ್ಪ, ಸಂಡೆ ಆ ಕಡೆ ಹೋಗ್ತೀವಲ್ಲ. ಏನಪ್ಪ ಗೈಸ್ ಇವಾಗ ಸಂಡೇ ಏನೋ ಫಂಕ್ಷನ್ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಇವರು ಇವತ್ತೇ ಚಿಕನ್ ಮಾಡ್ಬಿಡೋಣ ಮನೇಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಅಂದ್ರೆ ಸಂಡೇ ಒಂದು ಫಂಕ್ಷನ್ ಇದೆ, ಅದನ್ನ ಹೇಳ್ತೀನಿ. ಏನೋ ಕೇಳ್ತವ್ರೆ, ಬನ್ನಿ. ಗಮನಿಸ್ಕೊಳೋದು ಊರ್ಗೂ ಎದಕ್ಕೆ ಚಂದನಡಿಗೆ ದಂಡವ್ರಂಗೆ ಕರ್ಕೊಬರಕ್ಕೆ ಅವ್ರು ಬರಕ್ ಗೊತ್ತಾಗಲ್ಲ. ಗೊತ್ತಾಗಂಗಿದ್ದೀರ ಅವನ್ನ ಕಳಿಸಿದ್ನಿ. ಮತ್ತೆ ಇಟ್ಟಲ್ಲಂಗೆ ಕಳಿಸ್ಬೇಕು ಅಂದ್ಕೊಂಡ. ಅವನ ಹೆಂಗೂ ಖಾಲಿನೇ ಇದ್ನ ಮನೆಗೆ. ಇದಕ್ಕೆ ನಮ್ಮ ಇವರು ನನ್ನ ಮೇಲೆ ಪ್ಲಾನ್ ಹಾಕ್ತಾರೆ. ತರ್ಸಪ್ಪ. ನೋ ಮೇರಾ ಪಾಸ್ ಪೈಸಾ ನೈ. ಇದು ಒಂದು ಸಾಲ ಅವ್ನು ಇಸ್ಕೊಳೋದು. ಮೊಟ್ಟೆ ತರ್ಸ್ಬಿಡು. 100 ರೂಪಾಯಿ ಐತೆ ಅಂದ್ರೆ ಅದು ತರ್ಸಿ. ಎಲ್ಲೈತಿ ಚೆಕ್ ಮಾಡ್ಕೊ. ನೀನೆಲ್ಲಿ ಹೇಳಿದ್ದೀವ 100 ರೂಪಾಯಿ ಹಾಕ್ತೀನಿ ಅಂತ. ಎಲ್ಲಿಂದ ಬರ್ತದೆ? ಸುಮ್ಮನೆ ಹೇಳಿದೆ ಹ್ಞೂ ಅಂತ ಹೇಳಿ. ಅದು ATM ಕಾರ್ಡ್ ಹಾಕಿ ತೆಗಿಬೇಕು ಇವಾಗ 100 ರೂಪಾಯಿ ಖಜಾನೆದು. ಇದೆಷ್ಟು ಜನ ನೋಡ್ರಿ. ATM ಕಾರ್ಡ್ ಕೊಡು. ATM ಕಾರ್ಡು ಚಿಕ್ಕ ಮುಚ್ಕೊಂಡಾಗ ಎಲ್ಲಿ ಕೊಡೋದು ನಿನ್ಗೆ ATM ಕಾರ್ಡ್? ಚಿಕ್ಕ ಮುಚ್ಕೊಂಡು ಹೋಗ್ಬೇಕಂತ. ಗಾಯಸ್ ನೋಡಿ ಗೈಸ್ ಹೆಂಗ್ ಬೈತವ್ರಿ ಇವರು. ಇವಾಗ ನಮ್ದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಕೂತ್ಕೊಂತಾರೆ ಇವಾಗ ಇವರು. ಏನೇನು ಮಾಡಿದೆ, ಏನೇನು ಗನಂದಾರಿ ಕೆಲಸ ಮಾಡಿದೆ ಅದರಲ್ಲಿ ಅಂತ ಎಲ್ಲ ನೋಡ್ಕೊಂಡು ಕೂತ್ಕೊಂತಾರೆ ಇವಾಗ. ನಾನು ಒಂದು ಹುಡುಗಿನ ಲವ್ ಮಾಡ್ಲ. ಮಾಡು, ಹೆಂಗೆ ಅಣಿತೇನೆ ನೋಡು. ಏನಾಗತ್ ಮಾಡಿದ್ರ? ಚಿತ್ರ ಮಾಡ್ಕೈ ಬಿಡ್ತೀನಿ ನಿನ್ನ. ಅಲ್ಲಮ್ಮ ಒಂದು ಏನಾಗಲ್ಲ, ಎಲ್ಲರೂ ಲವ್ ಮಾಡ್ತಾರೆ, ನಾವು ಮಾಡ್ಬೇಕು ಅಂತಂದ್ರೆ ತಂದೆ ಸಂಪಾದಿಸೋದು ತಿಂದಿಲ್ಲ, ಮಗಂದಾದ್ರು ಸಂಪಾದನೆ ತಿನ್ಬೇಕಂದ್ರೆ ಇವಾಗಲೇ ಇಬ್ಬರನ್ನ ಇಟ್ಕೊಂಡ್ಬಿಟ್ಟು ಮುಖ ನೋಡಿ ಒಬ್ಬರನ್ನ ಇಟ್ಕೊಂಡಲ್ಲ ಇಬ್ಬಿಬ್ರನ್ನ ಇಟ್ಕೊಂಡಿದ್ರು ಅಂತ ಹೇಳ್ತಾವ್ರೆ ನಮ್ಮಮ್ಮ. ಎಷ್ಟು ಜನ ಶಾಲ್ಯಾಗು ಒಂದೇ ಕಾಲೇಜ್ನಾಗಿ ಡಿಗ್ರಿ ಅದು 700 ಹೋಗೈತೆ. ನಾನು ಏನು ಕೇಳ್ದೆ ಗೊತ್ತಾ, ನಾನು ಒಂದು ಹುಡುಗಿನ ಲವ್ ಮಾಡಲ ಅಂತ ಕೇಳಿದ್ರೆ ನಮ್ಮವ್ವ ಏನಂತ ಮಾಡು, ಇಬ್ಬಿಬ್ರನ್ನ ಇಟ್ಕೊಂಡಿದ್ರೆ ಅಂತ ಆಗತ್ತಾ. ಗೈಸ್ ಎಲ್ಲರೂ ಕೇಳ್ತಾ ಇದ್ರಲ್ಲ ನಮ್ಮಪ್ಪ ಏನು ಕೆಲಸ ಮಾಡ್ತಾರೆ, ಏನಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಿನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾವ್ರೆ, ಏನಕ್ಕೆ ಬಿಟ್ಟವ್ರೆ ಕೆಲಸ ಅಂತ ಕೇಳ್ತಾ ಇದ್ರಮ್ಮ. ಏನು ಅಂದರೆ ನಮ್ಮ ಅಪ್ಪನ ಅಂದರೆ ಫುಲ್ಲು ಅವರೆಲ್ಲ ಫುಲ್ಲು ಮೊದಲೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿ ಅವ್ರದ್ದು ಕಿಡ್ನಿ ಎಲ್ಲ ಹಾಳಾಗ್ಬಿಟ್ಟು ಇವಾಗ ಸ್ಟ್ರೋಕ್ ಅಂದರೆ ಸಡನ್ನಾಗಿ ಅವ್ರಿಗೆ ಮೆದುಳಿಗೆ ಸ್ಟ್ರೋಕ್ ಆಯಿತು. ಆ ಕಾರಣಕ್ಕಾಗಿ ಅವ್ರದ್ದು ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾರೆ. ಏನು ಅಂದರೆ ಇವಾಗ ಅವ್ರದ್ದು ಎಲ್ಲ ಮೂಮೆಂಟ್ ಎಲ್ಲ ಚೆನ್ನಾಗಿದೆ. ಬಟ್ ಏನು ಅಂದರೆ ಸ್ವಲ್ಪ ಇನ್ನೂ ಆರೋಗ್ಯ ಅಷ್ಟೊಂದು ಚೆನ್ನಾಗಾಗಿಲ್ಲ ಅವ್ರದ್ದು. ಇನ್ನೂ ಅಂದರೆ ಹೆಂಗೆ ಅಂದರೆ ಇವಾಗ ತುಂಬ ಜಾಸ್ತಿ ಮೋಷನ್ ಅದು ಜಾಸ್ತಿ ಆಗ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಎಲ್ಲೂ ಹೋಗೋ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಅವ್ರು ಕೆಲಸ ಬಿಟ್ಟರು ಅಂತ. ಇದೇ ನೋಡಿ ಅವ್ರ ರೀಸನ್ನು ಏನು ಅಂತ ಅಂದರೆ ಅವ್ರು ಹೋಗೋಕ್ಕಾಗಲ್ಲ ಕೆಲಸಕ್ಕೆ. ಪ್ರತಿಯೊಂದು ಗಂಟೆಗೂ ಅವರು ಫುಲ್ ಸುಸ್ತಾಗೋ ಥರ ಅದು ಇದು ಆಗುತ್ತಾ ಇರುತ್ತೆ. ಆ ಕಾರಣಕ್ಕಾಗಿ BP ಫುಲ್ಲು ಹೈ ಆಗ್ಬಿಟ್ಟು ಒಂದು ಕೈ ಇಲ್ಲ ಮತ್ತು ಒಂದು ಕಾಲು ಫುಲ್ ಮೂಮೆಂಟ್ ಅಷ್ಟೊಂದಿಲ್ಲ, ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತೆ. ಏನು ಅಂದರೆ ಅಷ್ಟೊಂದಿಲ್ಲ. ಬಟ್ ಪೂರ್ತಿ ಕೆಲಸಕ್ಕೆ ಹೋಗೋ ಥರ ಆಗೋಲ್ಲ ಗೈಸ್ ಅವರು. ಏನಕ್ಕಂದರೆ ಆಲ್ರೆಡಿ ಸ್ಟ್ರೋಕು ಫುಲ್ಲು ತಲೆ ಹೋಗ್ಬಿಟ್ಟಿದಲ್ಲ, ಅಂದರೆ ತಲೆಗೆ ಆಗ್ಬಿಟ್ಟಿದೆ ಅವ್ರದ್ದು ಸ್ಟ್ರೋಕು. ಆ ಕಾರಣಕ್ಕಾಗಿ ಮೆದುಳು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಇನ್ನೇನು ಫುಲ್ಲು ನಮ್ಮ ಅಮ್ಮನೇ ಇವಾಗ ಎಲ್ಲ 3 ಜನನ ನೋಡ್ಕೋತಾ ಇರೋದು. ಆಲ್ರೆಡಿ ಮಾಮ ಹೇಳಿದ್ದಾರೆ ನಿಮಗೆ ನಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನು. ಇದು ನಮ್ಮ ಅಪ್ಪನ ಇಂಟ್ರೊಡಕ್ಷನ್ ನೋಡಿ. ನೀನೇನು ಹೇಳ್ತೇನೆ ನಿನ್ನ ಗಂಡನ ಬಗ್ಗೆ? ನಮ್ಮ ಅಪ್ಪ ಸಿಗ್ಬೇಕಲ್ಲ, ನೀನು ಪುಣ್ಯ ಮಾಡಿದೀಯ. ನಾನು
ಅನ್ಸಂಬ್ರ ನೈಟ್ ಆಗ್ಲಿ ಸಂಪಾದಿಸಾಕ ಪುಣ್ಯ ಮಾಡಿದ್ದೇನೆ. ಗಾಯ್ಸ್ ರಿಯಲ್ ಆಗಿ ನಮ್ಮ ಅಮ್ಮ ಎಷ್ಟು ಪುಣ್ಯ ಮಾಡೋದು ಅಂದ್ರೆ ನಮ್ಮ ಅಪ್ಪನ ಸಿಗೋಕೆ ಅಂತ ಅಪ್ಪ ಸಿಗೋಕೆ ಪುಣ್ಯ ರಿಯಲ್ ಆಗಿ ಪುಣ್ಯ ಮಾಡೋರು ಅವರು. ಗಾಯ್ಸ್ ಇವಳು ಇವಾಗ ನನ್ನ ವಿಡಿಯೋ ಇವಳು ನೋಡು ಸ್ಟಾರ್ಟ್ ಮಾಡಿದ್ಲು. ಇವಳು ಇವಾಗ ಬಂದ್ಲು ನೋಡಿ. ಯಾರು ಕೊಟ್ರಿ ನಾವೇನು ಕಿಚಡಿ ಚಿಕನ್ ಚಿಕನ್ ಎಲ್ಲ ತಿನ್ಬೇಡ ಮಮ್ಮಿ, ಚಿಕನ್ ಗುನ್ನೆ ಬರುತ್ತೆ. ಏನು ಓವರ್ ಆಕ್ಟಿಂಗ್ ಮಾಡ್ತಾಳೆ ನೋಡಿ ಗಾಯ್ಸ್ ಇವಳು. ವೆಜಿಟೇರಿಯನ್ ಹೌದೌದು. ಬನಾನಾ ತಿನ್ನಂತೆ. ಚಿಕನ್ ಏನಾದ್ರು 1 kg ಮುಂದೆ ಇಟ್ರೆ 1/2 kg ಅಲ್ಲೇ ಖಾಲಿ ಆಗಿರುತ್ತೆ. ಅಡಿಗೆ ಮಾಡ್ತಾನೆ. ಬನಾನಾ ಚಿಕನ್ ಬನಾನಾ. ಯು ವಾಂಟ್ ಚಿಕನ್? ಗೋಯಾ ಮದರ್ ಇಂಡಿಯಾ ನೀನೇ ತರಿಸ್ಬಿಡು. 100 ಅಷ್ಟೇ ಪ್ರಿಯ ಅಂತಾನಿಲ್ಲ. 10,000 ಬಂದಿದ್ದು ಹೋದೆಲ್ಲ. ಏನಕ್ಕೆ ಹಾಕಿಲ್ಲ? ಹಾಕಿದ್ರು. ಎಷ್ಟು? 10,000. ಯಾವಾಗ? ನಿನ್ನೆ. ಯಾರಿಗೆ ಕೊಟ್ಟು? ಅಮ್ಮ ನಾಟಕ. ಗಾಯ್ಸ್ ಇವಾಗ ನಮ್ಮ ಅಮ್ಮನಿಗೆ ಚಿಕನ್ ಬೇಕಂತೆ. ಬಟ್ ಇವತ್ತು ಚಿಕನ್ ಮಾಡೋ ಹಾಗಿಲ್ಲ. ಏನಂತಂದ್ರೆ ಇವತ್ತು ಬಟ್ ಅಮ್ಮ ಕೇಳ್ತಾ ಇಲ್ಲ. ಆದ್ರೂ ಇವತ್ತು ಕ್ಯಾನ್ಸಲ್ ಚಿಕನ್ ಎಲ್ಲ. ಅವಳು ನೋಡಿ ಅಲ್ಲಿಂದಾನೆ ಫುಲ್ಲು ಫ್ಲಾಶ್ ಕೊಡ್ತಾವಳೆ. ಅಮ್ಮ ಚಿಕನ್ ತರಿಸು ಅಂತ. 100 ರೂಪಾಯಿ ತರಿಸ್ಬೇಕನ್ನಕತ್ತಾಳಕ್ಕೆ. ನೀನ್ ತರ್ಸ್ಬಿಡು. ಬಂದು ಈ ದೆವ್ಗಳಿಗೆ ಪಿಜ್ಜಾ ಕೊಡಿಸಿದೆ. ಪಿಜ್ಜಾ ಕೊಡಿಸಿದ್ಲು ನೋಡಿ ಈಗ. ಅದ ಅಂತ ರೊಕ್ಕ ಬಂದ ನಿಂತ್ಕೊಂಡು ನಮಗೇನು 1 ರೂಪಾಯಿ ತೋರ್ಸಕ್ಕಿಲ್ಲ. ಗೈಸ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಕ್ಕ ಪಿಜ್ಜಾ ಕೊಡಿಸಿದ್ರು. ಫಸ್ಟ್ ಟೈಮ್ ಜಾಸ್ತಿ ಕೊಡ್ತೇನೆ. ಆಕ್ಚುಲಿ ಇದು ಏನು ಹೇಳಿದ್ರೆ ಫಸ್ಟ್ ಟೈಮ್ ಕೊಡ್ಸಿದ್ದು. ಇಲ್ಲ ಅಂದ್ರೆ ಏನಾದ್ರು ಕೊಡ್ಸ್ಬಿಟ್ಟಾರ ಫುಲ್ ಬೈಕೊಂಡೇ ಕೊಡ್ಸ್ತಾ ಇದ್ರು. ಇವರು ಚಿಕನ್ ಗೆ ರೆಡಿ ಮಾಡಿಬಿಟ್ರು ಕಾಸು. ನನ್ಗೆ ತರಕಾರಿ ಸಾಂಬಾರು ಇವತ್ತು ಒಂದಿನ ಚೂಡಿ. ನನಗೆ ಚಿಕನ್ ಬೇಕು. ಅದಕ್ಕ ನೋಡ್ದ ಎಷ್ಟ್ ದಪ್ಪ ಎಷ್ಟ್ ತೆಳಗದ ನೋಡದ ಗಾಳಿ ಉಫ್ ಅಂತವ್ರು ಹಾರೋಕ. ಟೇಸ್ಟ್ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗಲ್ಲ. ಕೈ ನೋಡಿ ಕೈ ಗೈಸ್ ಯಾವ ತರ ಗಿಲ್ಲಿ ಮಾಡ್ತಾರ ನೋಡಿ ನಮ್ಮ ಅಮ್ಮನ ಇವರು. ಹಾಫ್ ಮಾಡ ಅದನ್ನ. ಎಷ್ಟ್ ತರಬೇಕು? ಮುರಿದ ಹಾಕಿ 1 kg ತಂಬ್ರು. 1 kg ನೀನ್ ಇವತ್ತ ಸಂಡೆ ಮಾಡಕ್ ಟೈಮ್ ಇಲ್ಲ. ಅಲ್ಲಿ ಕುಡ್ಸಕ್ ಹೋಗ್ತೀವ. ಗೈಸ್ ಇವಾಗ 1 kg ಚಿಕನ್ ತಗೊಂಡ್ಬರ್ಬೇಕು. ಗೈಸ್ ಇವಾಗ 1 kg ಚಿಕನ್ ತಗೊಂಡ್ಬರ್ಬೇಕು ಅಂತ ಇಂತ ರೆಡಿ ಮಾಡಿಬಿಟ್ರು ಕಾಸನ್ನ. ಬನ್ನಿ ಮಗಳು ಇವಳು. ನಮ್ಮಪ್ಪ ಅಂಬಾನಿ ಅವಳ ಮಗಳು. ಗೈಸ್ ಇವಾಗ ಹೋಗ್ಬಿಟ್ಟು 1 kg ಚಿಕನ್ ತಗೊಂಡ್ಬರ್ಬೇಕು. 100 ರೂಪಾಯಿ ಬೇಡ ಅಂತ ನಮ್ಗೆ. ಬೇಡ ಅಂತ ಎಲ್ಲರೂ ತರಬೇಕಂತ. ಎಲ್ರು ತಿಂತಾರ ಸ್ಟಾರ್ಟ್ ಮಾಡಿದ್ರು. ಮುಂದಿನ 1 kg ಎಷ್ಟು 200 ರೂಪಾಯಿ ಎಷ್ಟು ತಕ ಬಂದೇನೆ. ಹಂಗೂ ಹೇಳ್ತಿ ಹಿಂಗೂ ಹೇಳ್ತಿ. ಅಲ್ಲ ಎಲ್ರು ತಿಂತಾರೆ ಎಲ್ರಿಗೂ ಬೇಕು ಅಂತಾಳೆ. ಅವ್ರು ಅಷ್ಟೇ 100 ರೂಪಾಯಿ ತಗೊಬ ಅಂದ್ರು ಸಾಯ್ತಾರೆ. ಚಿಕನ್ ತೊಗೊಂಬರ್ಬೇಕು. ಬನ್ನಿ ಚಿಕನ್ ತೊಗೊಂಬರೋಣ. ಏನು ಅಂದ್ರೆ ನಮ್ಮಮ್ಮ ಚಿಕನ್ ಇಲ್ದೇನೆ ಬದುಕೋದಿಲ್ಲ ಅನ್ಸುತ್ತೆ. 100 ರೂಪಾಯಿ ಅಷ್ಟು ಹಾಕಂತ 100 ರೂಪಾಯಿ ತೊಗೊಂಡ್ಬಿಟ್ಟು ಹಾಕಿ ತೊಗೊಂಡ್ಬಿಡ್ಬೇಕಂತ. 100 ರೂಪಾಯಿ ಇದ್ದು ಆನ್ಲೈನು 100 ರೂಪಾಯಿ ಇದ್ದಲ್ಲ. ಟೋಟಲ್ 200 ರೂಪೀಸ್. ಸಪ್ರೇಟ್ ಜಾಸ್ತಿ ಕೊಡ್ತಾರೆ. ಕೊಡ್ತಾರೆ. ಇವಳ ಐಡಿಯಾ ನೋಡಿ ಈಗ ಸಪ್ರೇಟ್ 100 ರೂಪಾಯಿ ತೊಗೊಂಡು ಜಾಸ್ತಿ ಕೊಡ್ತಾರೆ ಅಂತ. ಏನು ಬುದ್ಧಿ ಇದೆ ಇವಾಗ ಚಿಕನ್ ಅಂಗಡಿ ಹೋಗ್ಬೇಕು. ಚಿಕನ್ ಅಂಗಡಿ ಬಂದಾಯ್ತು. ಅಂಕಲ್ ತೂಕ ಮಾಡ್ತವ್ರೆ ಎಷ್ಟು kg ಅಂತ. ಏನು ಅಂದರೆ ನಮ್ಮಮ್ಮ ಒಂಥರ ಹಿಂಗೆ ಅಂದರೆ ಇವತ್ತು ಏನಾದರೂ ಬೇಕು ಅಂದರೆ ಅದು ಬೇಕೇ ಬೇಕು. ಅದೆಷ್ಟೇ ಇರ್ತಿರ್ಲಿ ಸಾಲ ಮಾಡೋದು ಚಿಕನ್ ತಿಂತಾರೆ ನಮ್ಮಮ್ಮ. ನಮ್ಮದೇ 200 ರೂಪೀಸ್ದು ಫುಲ್ಲು ಇವತ್ತು ಮಜ್ಜಾ ಮಾಡಿಬಿಡೋದು ಚಿಕನ್ ಊಟ. ಗೈಸ್ ಇವಾಗ ಚಿಕನ್ ತೊಗೊಂಡು ಮನೆ ಹೋಗ್ತಾ ಇದ್ದೀನಿ ನೋಡಿ. 200 ರೂಪೀಸ್ ಅಷ್ಟೇ ತೊಗೊಂಡಿರೋದು. ಯಾಕಂದರೆ ಅಮ್ಮ ಮತ್ತು ನಾವು ಅಷ್ಟೇ ಇರೋದಲ್ಲ ಫ್ಯಾಮ್ಲಿ. ಅದಕ್ಕೋಸ್ಕರ ಜಾಸ್ತಿ ದಿನ ತೊಗೊಂಡಿಲ್ಲ. ಮಾಮ ಇದ್ದಿದ್ರೆ ಏನೋ ರೆಸಿಪಿ ತೋರಿಸ್ತಾ ಇದ್ರು. ಮಾಮ ಕೂಡ ಊರಿಗೆ ಹೋಗೋರೆ. ಅವ್ರದ್ದು ಗಾಯ್ಸ್ ಚಿಕನ್ ಮನೆಗೆ ತಂದ್ಕೊಟ್ಟ ಇದೆ. ಇವಾಗ ನಮ್ಮಮ್ಮ ನೋಡಿ ರೆಡಿ ಹೋಗ್ತಾವಳೆ. ಏನ್ ಯೋಚನೆ? ಏನೋ ಒಂದು ಗಾದೆ ಮಾತು ಹೇಳ್ದೆ ಅಪ್ಪ ಇವನಿಗೆ. ಇನ್ನೊಂದು ಗಾದೆ ಮಾತು ಇವತ್ತು ತಲೆ ಇಡೇ ಹಾಗಿಲ್ಲ ಡೇ ಎಲ್ಲ
ಬುರ್ರಲ್ಲೇ ಟೈಟ್ ಮಾಡ್ಕೊಂಡವನೆ ಇದನ್ ಏನ್ ಗಾದೆ ಹೇಳಿ ನೋಡೋದು. ಏನೋ ಒಂದ್ ಸುಮ್ನೆ ಹೇಳ್ದೆ. ಹೇಳ್ ನಮ್ಗೂ, ನಾವು ಅರ್ಥ ಮಾಡ್ಕೊತೇವಿ. ಏನೋ ನಮ್ ಫ್ಯಾಮಿಲಿ ಬಗ್ಗೆ ಹಿಂಗಿದೆಯಪ್ಪ ನಮ್ ಫ್ಯಾಮಿಲಿ ನೋಡು ಅಂತ ಹೇಳ್ದೆ ಇವ್ನಿಗೆ. ಇವ್ನು ಇವತ್ತು ಇದೇ ಆಗ್ಲಿಲ್ಲ ಅದನ್ನ ಮಾಡ್ಕೊಂಡವನೆ. ಗೈಸ್ ಇವ್ರಿಗೆ ಏನೋ ಒಂದು ಗಾದೆ ಮಾತು ಹೇಳ್ಬಿಟ್ಟವ್ರೆ. ಬಾಯಪ್ಪ ಬಾಯ್ ಬಾಯ್ ಬಾಯ್. ಇಲ್ಲಿ ನಮ್ಮ ಆಡಿಯನ್ಸ್ಗೆ ಮಾಡು ಬಾಯ್ ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಬ್ರಾಸ ಅವ್ರಿಗೆಲ್ರಿಗೂ ನಮಸ್ಕಾರ. ಗೈಸ್ ಸಬ್ಸ್ಕ್ರೈಬರ್ಸ್ ಹೋಗ್ಬಿಟ್ಟು ಅಂತ ಇವಾಗ ಅವ್ರನ್ನ ಬಿಟ್ಟು ಬರ್ಬೇಕು. ಆಗೈತಂತದ ಗೈಸ್ 5 ನಿಮಿಷದಲ್ಲೇ ಚಿಕನ್ ಸಾರ್ ರೆಡಿ. ಅದೇ ಅಂತದ್ ಮಾಡೋರೋ ಗೊತ್ತಿಲ್ಲ. 5 ನಿಮಿಷ ಚಿಕನ್ ಸಾರ್ ಇದು. ನಮ್ಮ ಅಕ್ಕ ಇನ್ನೇನು ಮಸಾಲೆ ಗಿಸಾಲೆ ರುಬ್ಬೋದ್ ಬೇಡ ಅಂತ ಹೇಳ್ಬಿಟ್ಟು ಖಾರ ಉಪ್ಪು ಹಾಕ್ಬಿಟ್ಟು ಹಂಗೆ 5 ನಿಮಿಷದಲ್ಲಿ ಮಾಡಿ ಕೊಟ್ಬಿಟ್ಟವ್ರೆ. ಇವಾಗ ಟೇಸ್ಟ್ ನೋಡೋದು ಕೊಟ್ಟವ್ರೆ. ಹೆಂಗಾಗೈತಮ್ಮ? ನಮ್ಮ ಅಮ್ಮನಿಗೆ ಏನೂ ತಿಳಿಲೇ ಇಲ್ಲ ಉಪ್ಪು ಅಂತ ಹೇಳ್ಬಿಟ್ಟು ಹೋಗ್ತವ್ರೆ. ಅವ್ರ ಕೆಲ್ಸಕ್ಕೆ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡೋಣ ಅದನ್ನ ಕಟ್ಟ ಅಂತ ಹೇಳಿ ಹೋಗ್ತವ್ರೆ. ಹಾ ಇವಾಗ ತೊಗೊಂಡ್ಬರ್ತೀನಿ ಬರ್ಬೇಕಾದ್ರೆ. 10 ರೂಪಾಯಿ 5 ರೂಪಾಯಿ ಇಲ್ಲ. ಗೈಸ್ ಇವರು ರೆಡಿ ಆಗ್ಬಿಟ್ಟು ಹೋಗ್ತವ್ರೆ. ಇವಾಗ ಇವ್ರನ್ನ ನಾನು ಡ್ರಾಪ್ ಮಾಡಿ ಬರಬೇಕು. ಅವ್ರ ತವ್ರ ಮನೆಗೆ ಹೋಗ್ತವ್ರೆ, ನಾವು ನಮ್ಮ ಮನೆಗೆ ಹೋಗ್ಬೇಕು. A few years later. ಗೈಸ್ ಅಮ್ಮನೆಲ್ಲ ಅವರು ಹಾಸ್ಪಿಟ್ಲ್ ಎಲ್ಲ ಬಿಟ್ಟಾಯ್ತು. ಇವಾಗ ನಾನು ಜಸ್ಟ್ ಮನೆಗೆ ಬಂದಾಯ್ತು. ಏನು ಅಂದರೆ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ಫುಲ್ ಟಯರ್ಡ್ ಆಗ್ಬಿಟ್ಟಿನಿ. ಯಾಕಂದರೆ ಇವತ್ತು ಎಕ್ಸಾಮ್ ಕೂಡ ಅಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು. ಮತ್ತು ಏನು ಮಾಡೋದು, ಎಲ್ಲ ಒಂದೇನೋ ಬರ್ದಿಕ್ಕಿದ್ದೀನಿ. ಮತ್ತು ನೋಡುವ ಎಂಥದ್ದಾಗುತ್ತೋ ಅಂತ ನೋಡಿಬಿಟ್ಟು ನೋಡುವ ಎಂಥದೊಂದು. ಇನ್ನು ಮತ್ತೆ ನಾಳೆ ಸಿಗೋಣ. ಟಾಟಾ ಬಾಯ್ ಬಾಯ್. ಟಾಟಾ ಅಷ್ಟೇ.